ಸೊರಬ. ಸ್ವಾಮಿ ವಿವೇಕಾನಂದರು ಭಾರತಕ್ಕೆ ಮಾತ್ರವಲ್ಲದೆ ಪ್ರಪಂಚದ ಇತರೆ ದೇಶಗಳಿಗೂ ಸಹ ಅವರ ತತ್ವಗಳು, ಬದುಕಿದ ಹಾದಿ, ಯುವ ಜನತೆಗೆ ನೀಡಿದ ಸ್ಫೂರ್ತಿಯ ಕರೆಗಳಿಂದ ಅವರು ಇಂದಿಗೂ ಎಂದೆಂದಿಗೂ ಆಧ್ಯಾತ್ಮಿಕ ಗುರು ಎಂದು ಯುವ ಬ್ರಿಗೇಡ್ ಜಿಲ್ಲಾ ಸಂಚಾಲಕ ಮಹೇಶ್ ಖಾರ್ವಿ ಹೇಳಿದರು. ಪಟ್ಟಣದ ಹೊಸಪೇಟೆ ಬಡಾವಣೆಯ ಶ್ರೀ ಸ್ವಾಮಿ ವಿವೇಕಾನಂದ ವೃತ್ತದಲ್ಲಿ ಯುವ ಬ್ರಿಗೇಡ್ ವತಿಯಿಂದ ವಿವೇಕಾನಂದ ಜಯಂತಿ ಅಂಗವಾಗಿ ನಡೆದ ರಾಷ್ಟ್ರೀಯ ಯುವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಸ್ವಾಮಿ ವಿವೇಕಾನಂದರ ಜನ್ಮ ದಿನದಂದು ರಾಷ್ಟ್ರೀಯ ಯುವ ದಿನ ಆಚರಣೆ ಮಾಡಬೇಕು ಎಂದು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ವಿಶ್ವಕ್ಕೆ ಭಾರತದ ಬಗ್ಗೆ ಹೆಮ್ಮೆ ಪಡುವಂತೆ ಚಿಕಾಗೋದಲ್ಲಿ ಭಾಷಣ ಮಾಡಿದರು. ಹಿಂದೂ ಧರ್ಮವು ಒಂದು ಶ್ರೇಷ್ಠ ಧರ್ಮ ಎಂಬ ಭಾವನೆ ಮೂಡಿಸಿದರು. ಯುವ ಸಮೂಹದ ಶಕ್ತಿ, ಸಾಮರ್ಥ್ಯದ ಬಗ್ಗೆ ವಿಶ್ವಕ್ಕೆ ಸಾರಿ ಹೇಳಿದವರಲ್ಲಿ ಸ್ವಾಮಿ ವಿವೇಕಾನಂದರು ಮೊದಲಿಗರು ಎಂದರು. ಈ ಸಂದರ್ಭದಲ್ಲಿ ಯುವ ಬ್ರಿಗೇಡ್ ತಾಲೂಕು ಸಂಚಾಲಕ ರಂಗನಾಥ ಮೊಗವೀರ್, ಪ್ರಜಾ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಮಂಜುನಾಥ ಶೆಟ್ಟಿ, ಪ್ರಮುಖರಾದ ಬಸವರಾಜ ಪಾಟೀಲ್, ಚಂದ್ರಶೇಖರ ಜೈನ್, ಲಕ್ಷ್ಮೀಶ ಅಣ್ಣಪ್ಪ, ರಾಘು ಆಚಾರ್, ಶಿವಕುಮಾರ್, ಸಲೀಂ ಓಂಕಾರಪ್ಪ, ಷಣ್ಮುಖ್, ಮದನ್ ಚಂದ್ರಗುತ್ತಿ, ಮದನ್ ಕುಮಾರ್, ಚಂದು ತಾವರೆಹಳ್ಳಿ ಸೇರಿದಂತೆ ಇತರರಿದ್ದರು. ಸಂದೀಪ ಯು. ಎಲ್. ಸೊರಬ. ಸಮಸ್ಯೆ ಇಲ್ಲ. ಈ ಕಡೆ ಕೊಡು, ಮಂಜಣ್ಣ ಕೊಡು, ಅವರು ಅಣ್ಣಪ್ಪ ಕೊಡು. ಅಣ್ಣಪ್ಪ ಬೇಗ ಹೋಗಿ, ನೀವು ಸ್ವಲ್ಪ ಬೆಳಿಗ್ಗೆ. ಹಾಂ ಸರಿ, ಯುವಕರೇ ಬೆಳಗ್ರೆ, ಯುವಕರು ಪರವಾಗಿ ಒಬ್ಬನ ಸಾಕು. ಯಾರು ಮರ ನೀನು ಮುದುಕಲ್ಲ, ಅದನ್ನ ಅವರ ನಗಬೇಕಾಗ್ತದೆ. ಸಾಕು ಇಡಿ, ರಂಗಿ ಇಡಿ ಸಾಕು. ಸ್ವಾಮಿ ವಿವೇಕಾನಂದ ಜಯಂತಿಗೆ 163ನೇ ಸ್ವಾಮಿ ವಿವೇಕಾನಂದ ಜಯಂತಿಗೆ ಆದ್ಮೇಲೆ ಇವತ್ತು ಶ್ರೀ ಸ್ವಾಮಿ ವಿವೇಕಾನಂದ ಜಯಂತಿ ಹೆಚ್ಚಾಗಿ ಅವರ ಜಯಂತಿಯಲ್ಲಿ ನಾವು ರಾಷ್ಟ್ರೀಯ ಯುವ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಸ್ವಾಮಿ ವಿವೇಕಾನಂದರು 1863 ಜನವರಿ 12ರಂದು ಕಲ್ಕತ್ತಾದಲ್ಲಿ ಜನಿಸ್ತಾರೆ. ಅವರ ವಿದ್ಯಾಭ್ಯಾಸದ ಪದವೀಧರ ವೃತ್ತಿ ನಂತರದಲ್ಲಿ 1893ರಲ್ಲಿ ಚಿಕಾಗೋ ವಿಶ್ವಕರ್ಮ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಚಿಕಾಗೋ ವಿಶ್ವಕರ್ಮ ಭಾಗವಹಿಸ್ತಾರೆ. ಅಂತ ಸಂದರ್ಭಕ್ಕೆ ಇಡೀ ಭಾರತವನ್ನು ಕೆಳಗೆ ಮಾಡಬೇಕಂತ ಎಲ್ಲ ರಾಷ್ಟ್ರಗಳು ಕಾಯ್ತಿದ್ದಾವೆ. ಅಂತ ಸಂದರ್ಭಕ್ಕೆ ಅವರು ಭಾರತವನ್ನು ಪ್ರತಿನಿಧಿಸಿ ಮಾಡಿದಂಥ ಮಾತುಗಳು ಇವತ್ತು ಕೂಡ ಎಲ್ಲರ ಮನದಲ್ಲಿ ಇರುವಂಥದ್ದು. ಅವರು ಬಾಂಧವ್ಯದಲ್ಲಿ ಹೇಳುವಂಥದ್ದು ಸಹೋದರ ಸಹೋದರಿ ಅಂತಂದು ಏನು ಅವರು ಉಚ್ಚಾರಣೆ ಮಾಡ್ತಾರೆ, ಅದು ಎಲ್ಲ ದೇಶಕ್ಕೂ ಕೂಡ ಪ್ರೇರಣೆ ಆಗುತ್ತೆ. ನಂತರ ಅವರು ನಮ್ಮ ದೇಶದ ಸಂಸ್ಕೃತಿಯನ್ನ ಎತ್ತಿದಂತ ಕೆಲಸ ಮಾಡ್ತಾರೆ. ಅದ ನಂತರ 1893ರಲ್ಲಿ ಅವರು ರಾಮಕೃಷ್ಣ ಮಿಷನ್ ಪ್ರಾರಂಭ ಮಾಡ್ತಾರೆ. ಸ್ವಾಮಿ ರಾಮಕೃಷ್ಣರನ್ನ ಆಧ್ಯಾತ್ಮಿಕ ಗುರು ಅಂತಂದು ಅವರನ್ನ ಬಗ್ಗೆ ಏಳಿಗೆಯನ್ನ ಕೊಡುವಂತಹ ಆಲೋಚಿಸ್ತಾರೆ. ಹೆಚ್ಚಾಗಿ ಅವರು ಯುವಜನತೆಯನ್ನ ಪ್ರಯತ್ನ ಮಾಡ್ತಾರೆ. ಅವರು ಮತ್ತೆ ಹೇಳ್ತಾರೆ ಎಚ್ಚರಪಟ್ಟು ಅಂದ್ರೆ ಒಂದು ಧರ್ಮ ಹೆಚ್ಚು ಬದುಕುವಂತ ಸ್ಥಿತಿಯಲ್ಲಿದೆ, ಅದನ್ನ ಎಚ್ಚರ ಮಾಡ್ಬೇಕಂತಂದ್ರೆ ಅದು ಯುವಜನತೆಯಿಂದ ಸಾಧ್ಯ ಅಂತ ಹೇಳ್ತಾರೆ. ಹಾಗಾಗಿ ನನಗೆ 100 ಬಲಿಷ್ಠ ಯುವಕರನ್ನ ಕೊಡಿ, ಈ ದೇಶದ ಬದಲಾವಣೆ ಮಾಡ್ತಾರೆ ಹೇಳ್ತಾರೆ. ಅಂತಹ ಶ್ರೇಷ್ಠ ಮಹಾನ್ ಸಂತ, ತತ್ವಜ್ಞಾನಿ, ದಾರ್ಶನಿಕ, ಈ ಒಂದು ದೇಶದ ಮಣ್ಣನ್ನ ಎಲ್ಲ ಕಡೆ ಪ್ರಚಲಿತ ಕೆಲಸ ಮಾಡುವಂತ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನ ಭಾರತ ಸರ್ಕಾರ ಮನಗಂಡು ಅವರ ಈ ಜನವರಿ 12ನ ರಾಷ್ಟ್ರೀಯ ಯುವ ದಿನಾಚರಣೆ ಅಂತ ಆಚರಣೆ ಮಾಡ್ತಿದ್ದಾರೆ. ಇವತ್ತು 163ನೇ ರಾಷ್ಟ್ರೀಯ ಯುವ ದಿನಾಚರಣೆ. ಆ ಪ್ರಯುಕ್ತ ಎಲ್ಲ ಸ್ನೇಹಿತರು, ಯುವಕರು, ಎಲ್ಲ ನಾಗರಿಕರೆಲ್ಲ ಸೇರ್ಕೊಂಡಿದ್ದಾರೆ. ಅತ್ಯಂತ ಹೆಮ್ಮೆಯ ವಿಷಯ. ಅವರ ದಾರ್ಶನಿಕ ಜೀವನ ಏನಿದೆ ಅದು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯ ನೆಲೆಯಾಗಿದೆ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಸ್ವಾಗತದೊಂದಿಗೆ ಮುಂದಿನ ಸರ್ಕಾರವನ್ನು ಮುಂದುವರಿಸ್ತಾ ಮುಂದಿನ ಕಾರ್ಯಕ್ರಮವನ್ನು ಕೂಡ ನಿಮ್ಮೆಲ್ಲ ಕಾರ್ಯಕ್ರಮ ಮಾಡಬೇಕು ಅಂತ ಮಾತನಾಡ್ತೀವಿ. ಎಲ್ಲರೂ ಕೂಡ ಸ್ವಾಮಿಗಳಿಗೆ ಪುಷ್ಪಾರ್ಚನೆ ಮಾಡ್ತಾರೆ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ